ಇವತ್ತೊಂದು ರಾಮಬಾಣವಾಗಿ ಕೆಲಸ ಮಾಡುವಂತಹ ಮನೆಮದ್ದನ್ನು ಶೇರ್ ಮಾಡ್ತೀನಿ. ಇದು ತಲೆಯಿಂದ ಹಿಡಿದು ಕಾಲಿನವರೆಗಿರುವಂತಹ ಮುಚ್ಚಿಕೊಂಡ ಎಲ್ಲ ನರಗಳನ್ನು ಇದು ಓಪನ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ. ಕಾಲಿನಲ್ಲಿ ಮತ್ತು ಅಂಗಾಲಿನಲ್ಲಿ ಉರಿ ಬರ್ತಾ ಇರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ. ಬಾವು ಬರುವುದು, ಮರಗಟ್ಟಿದಂತೆ ಆಗುವುದು, ಜೋಮ್ ಹಿಡಿಯುವುದು ಮತ್ತೆ ತುಂಬಾ ನೋವು ಬರ್ತಾ ಇರುತ್ತೆ. ಕೆಲವೊಮ್ಮೆ ಬೆಳಗ್ಗೆ ಎದ್ದ ತಕ್ಷಣ ಪಾದಗಳಲ್ಲಿ ನೋವು ಬರ್ತಾ ಇರುತ್ತೆ. ಇಂತಹ ಎಲ್ಲಾ ಸಮಸ್ಯೆಗಳನ್ನ ನಾವು ಸುಲಭವಾಗಿ ಪರಿಹಾರ ಮಾಡ್ಕೊಳ್ಬಹುದು. ಇದಕ್ಕೆ ನೀವು ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ. ಇವತ್ತು ಹಿಡಿದಂತ ಮನೆಮದ್ದನ್ನ ಮಾಡಿ ಸಂಪೂರ್ಣವಾಗಿ ನಿಮಗೆ ಕಡಿಮೆ ಆಗುತ್ತೆ. ಎಲ್ಲಾ ಸಮಸ್ಯೆ ಆಗ್ಲಿಕ್ಕೆ ಏನ್ ಕಾರಣ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಇದಕ್ಕೆ ಕಾರಣ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗದೇ ಇರುವುದು ಮತ್ತು ನರಗಳಲ್ಲಿ ಬ್ಲಾಕೇಜ್ ಉಂಟಾಗುವುದು. ಇವತ್ತು ಒಂದು ಸಿಂಪಲ್ ಆದಂತ ಮನೆಮದ್ದನ್ನ ಹೇಳ್ತೀನಿ. ಅದು ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗತ್ತೆ. ಕಾಲಿನಲ್ಲಿ ಅಂಗಾಲಿನಲ್ಲಿ ಉರಿ ಬರ್ತಾ ಇರೋದು ಮತ್ತೆ ಸೂಜಿ ಚುಚ್ಚಿದ ಅನುಭವ ಆಗ್ತಾ ಇರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ಆಂಕಲ್ಸ್ ಅಲ್ಲಿ ಬಾವು ಬರುವುದು, ನೋವು ಉಂಟಾಗುವುದು, ನಡಿಲಿಕ್ಕೆ ಓಡಾಡ್ಲಿಕ್ಕೆ ಆಗದೆ ಇರುವುದು, ಪಾದಗಳು ಉರಿಯುವುದು, ನೋವು ಬರುವುದು, ಸೆಳೆತ ಬರುವುದು, ಜೋಮ್ ಹಿಡಿದಂತ ಅನುಭವ ಆಗ್ತಿರುತ್ತೆ. ಇದರಿಂದ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಮನೆಮದ್ದನ್ನ ಒಂದ್ಸಲ ಮಾಡಿ ನೋಡಿ, ಎಷ್ಟು ಬೇಗ ವಾಸಿ ಆಗತ್ತೆ. ತುಂಬಾ ಜನ ಇಂತಹ ಸಮಸ್ಯೆ ಆದಾಗ ತಕ್ಷಣ ಮಾತ್ರೆಗಳಿಗೆ ಟ್ಯಾಬ್ಲೆಟ್ಸ್ಗಳ ಮೊರೆ ಹೋಗ್ತಾರೆ, ಪೇನ್ ಕಿಲ್ಲರ್ಸ್ ಟ್ಯಾಬ್ಲೆಟ್ಸ್ ತಗೊಳ್ತಾರೆ. ಇದೆಲ್ಲ ಸ್ವಲ್ಪ ಸಮಯಕ್ಕೆ ಮಾತ್ರ ನಿಮಗೆ ನೋವನ್ನು ಕಡಿಮೆ ಮಾಡುತ್ತೆ. ಯಾವಾಗ ಮಾತ್ರೆ ಪವರ್ ಕಡಿಮೆ ಆಗುತ್ತೋ ಅದೇ ನೋವು, ಸೆಳೆತ ಮತ್ತೆ ಸ್ಟಾರ್ಟ್ ಆಗುತ್ತೆ. ಹೌದು ಫ್ರೆಂಡ್ಸ್, ಇನ್ನು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಪಕ್ಕ ಆಯುರ್ವೇದಿಕ್ ಮನೆಮದ್ದನ್ನು ಮಾಡಿ ನೋಡಿ, ಎಷ್ಟು ಬೇಗ ನಿಮಗಿರುವಂಥ ನೋವೆಲ್ಲ ಕಡಿಮೆ ಆಗುತ್ತೆ. ಬನ್ನಿ ಹಾಗಾದರೆ ಆ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಈ ಮನೆಮದ್ದು ತುಂಬಾ ಸಿಂಪಲ್, ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದಕ್ಕೆ ಫಸ್ಟ್ ನಮ್ಗೆ ಏನು ಬೇಕು ಅಂದರೆ, ನಾವು ತಡೆಯುವಷ್ಟು ಅಂದರೆ ಅಷ್ಟು ಹೀಟ್ ಇರುವಂಥ ಬಿಸಿನೀರು ಬೇಕಾಗತ್ತೆ. ಇಂಗ್ರೀಡಿಯೆಂಟ್ಸ್ ಅಂದರೆ ಕರ್ಪೂರ. ಮನೆಯಲ್ಲಿ ನಾವು ದೇವರಿಗೆ ಆರತಿ ಮಾಡುವಂಥ ಕರ್ಪೂರವನ್ನು ತಗೊಳ್ಬೋದು. ಆದರೆ ಭೀಮ್ಸೆನ್ ಕರ್ಪೂರ ಅಂತ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಅದು ಅಷ್ಟು ಪ್ಯೂರ್ ಆಗಿರುತ್ತೆ, ಅಷ್ಟೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಸದ್ಯಕ್ಕೆ ನೀವು ಮನೆಯಲ್ಲಿರುವ ಕರ್ಪೂರವನ್ನೇ ಬಳಸ್ಕೊಳ್ಬೋದು. ನೆಕ್ಸ್ಟ್ ನೀವು ಭೀಮ್ಸೆನ್ ಕರ್ಪೂರ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡಿ. ಇಲ್ಲಿ ನಾನು ಸ್ವಲ್ಪ ಕರ್ಪೂರ ತೊಗೊಂಡಿದ್ದೀನಿ ನೋಡಿ, ಇದನ್ನು ಕುಟ್ಟಿ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಟಬ್ಬಲ್ಲಿ 4ರಿಂದ 5 ಲೀಟ್ರ್ ಬಿಸಿನೀರನ್ನು ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ ನಾವು ಪುಡಿ ಮಾಡಿದಂಥ ಕರ್ಪೂರವನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀವು ಈ ರೀತಿ ಕೈ ಆಡಿಸ್ತಾ ಇದ್ರೆ ಚೆನ್ನಾಗಿ ನೀರಿನಲ್ಲಿ ಕರ್ಪೂರ ಕರಗತ್ತೆ. ನೀವು ನೆನಪಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಕರ್ಪೂರ ತೊಗೊಳ್ಬೇಡಿ, ಜಾಸ್ತಿ ಆದರೆ ಇರಿಟೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ನಾವು ಇದಕ್ಕೆ ಲಿಂಬೆಹಣ್ಣನ್ನು ಯೂಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಹೋಳು ಲಿಂಬೆಹಣ್ಣನ್ನು ಇದಕ್ಕೆ ಹಿಂಡ್ತಾ ಇದ್ದೀನಿ ನೋಡಿ. ಬಿಸಿ ನೀರು, ಕರ್ಪೂರ ಮತ್ತು ಲಿಂಬೆಹಣ್ಣು ಈ ಮೂರೂ ಮಿಶ್ರಣ ಒಂದು ಒಳ್ಳೆ ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ. ಈ ಮೂರು ಪದಾರ್ಥಗಳನ್ನು ನೀರಿನಲ್ಲಿ ಹಾಕಿರ್ತೀವಲ್ಲ, ಸ್ವಲ್ಪ ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುವಾಗಲೇ ನಮ್ಮ ಎರಡೂ ಪಾದಗಳನ್ನು ನೀರಿನಲ್ಲಿ ನಾವು ಮುಳುಗಿಸ್ಬೇಕು ನೋಡಿ. ಈ ರೀತಿ 10ರಿಂದ 15 ನಿಮಿಷ ನಮ್ಮ ಪಾದಗಳು ಹೀಗೆ ಬಿಸಿ ನೀರಿನಲ್ಲಿ ಇರಬೇಕು. ತುಂಬ ಚೆನ್ನಾಗಿ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಕಾಲಿನಲ್ಲಿ ರಕ್ತ ಸಂಚಾರ ಸ್ಟಾರ್ಟ್ ಆಗುತ್ತೆ, ನರ್ವ್ಸು ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ಇದರಿಂದ ನೋವಾಗ್ತಾ ಇದ್ದರೆ, ಜೋಮ್ ಹಿಡ್ತಾ ಇದ್ದರೆ, ಚುಚ್ಚಿದ ಅನುಭವ ಆಗ್ತಾ ಇದ್ದರೆ, ಉರಿ ಊತ ಆಗ್ತಾ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ಉಪಾಯ ನಿಮ್ಮ ಬ್ಲಡ್ ವೆಸಲ್ಸನ್ನು ರಿಲ್ಯಾಕ್ಸ್ ಮಾಡುತ್ತೆ. ಇದರಿಂದ ಬ್ಲಡ್ ಫ್ಲೋ ತುಂಬ ಚೆನ್ನಾಗಾಗುತ್ತೆ. ಈ ರೀತಿಯ ಫುಡ್ ಕ್ರ್ಯಾಂಪ್ಸ್ ಆಗ್ತಾ ಇದ್ರೆ, ನೋವು ಬರ್ತಾ ಇದ್ರೆ, ಅದರಲ್ಲೂ ಚಳಿಗಾಲದಲ್ಲಿ ಜೋಮ್ ಹಿಡಿಯುವುದು, ಕಾಲುಗಳು ಮರಗಟ್ಟಿದ ಅನುಭವ ಆಗ್ತಾ ಇರುತ್ತೆ, ನೆಲದ ಮೇಲೆ ಪಾದ ಇಡೋಕ್ಕೆ ಆಗೋದಿಲ್ಲ, ತಣ್ಣಗಾಗ್ತಾ ಇರುತ್ತೆ, ಸೆಳೆತ ಬರ್ತಾ ಇರುತ್ತೆ, ಹಿಮ್ಮಡಿ ಒಡೆತ ಉಂಟಾಗಿದ್ರೆ, ಹಿಮ್ಮಡಿಯಲ್ಲಿ ಇನ್ಫೆಕ್ಷನ್ ಆಗಿದ್ರು ಅದು ಕಡಿಮೆ ಆಗುತ್ತೆ. ನೀವು ಯಾವಾಗ ನಿಮ್ಮ ಪಾದಗಳನ್ನು ಬಿಸಿ ನೀರಿನಲ್ಲಿ ಇಡ್ತೀರೋ ಆವಾಗ ಅಂಗಾಲಿನಲ್ಲಿರುವಂಥ ನರ್ವ್ಸ್ ಮತ್ತು ಚಕ್ರಗಳು ಅಂತ ಹೇಳ್ತೀವಲ್ಲ, ಅದೆಲ್ಲ ಆ್ಯಕ್ಟಿವ್ ಆಗುತ್ತೆ. ಆವಾಗ ನಮ್ಮ ಪಾದದಿಂದ ಹಿಡಿದು ತಲೆಯವರೆಗಿನ ನರಗಳೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ನಮಗೆ ಗೊತ್ತಾಗ್ತಾ ಇದೆ ಎಷ್ಟು ನಮಗೆ ಆರಾಮಾಗ್ತಾ ಇದೆ ಅಂತ. ಒಂದು ವೇಳೆ ನಿಮಗೆ ಹಿಮ್ಮಡಿ ನೋವಾಗ್ತಾ ಇದ್ದರೆ, ಮಂಡಿ ನೋವಾಗ್ತಾ ಇದ್ದರೆ, ಸೊಂಟದಲ್ಲಿ ನೋವಾಗ್ತಾ ಇದ್ದರೆ, ಸಯಾಟಿಕದಂಥ ಪ್ರಾಬ್ಲಮ್ಸ್ ಆಗ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ನಿಮಗೆ ಆರಾಮ್ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಈ ಮನೆಮದ್ದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಒಮ್ಮೊಮ್ಮೆ ನೀವು ಟೂರ್ ಹೋದಾಗ ನಿಮ್ಮ ಪಾದಗಳು ಹೊರಳಿದ ಹಾಗಾಗಿರುತ್ತೆ, ಸ್ವಲ್ಪ ಬಾವು ಬಂದಿರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಮನೆಮದ್ದು ಮಾಡಿದ್ರೆ ಬೇಗ ಕಡಿಮೆ ಆಗುತ್ತೆ. ಇನ್ನು ಕೆಲವೊಮ್ಮೆ ತುಂಬ ದಿನಗಳಿಂದ ನಿಮಗೆ ಕಾಲಲ್ಲಿ ಬಾವು ಬಂದಿರುತ್ತೆ, ಒಂಥರ
ಕಾಲು ಹೊರಳಿರುತ್ತೆ, ನೋವೇ ಕಡಿಮೆ ಆಗೋದಿಲ್ಲ ಎಷ್ಟು ದಿವಸ ಆದರೂ ಅನ್ನೋರಿಗೆ ಇವಾಗ ಹೇಳುವಂಥ ಇನ್ನೊಂದು ಹೋಮ್ ರೆಮಿಡಿ ಮಾಡಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೇನಪ್ಪ ಅಂದರೆ ಎಪ್ಸಮ್ ಸಾಲ್ಟ್ ಅಂತ ಹೇಳಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ, ಈ ರೀತಿ ಇರುತ್ತೆ. ಇಲ್ಲ ನಿಮಗೆ ಆನ್ಲೈನಲ್ಲಿ ಕೂಡ ಇದು ಸಿಗುತ್ತೆ. ಇದು ನೋವನ್ನು ಕಡಿಮೆ ಮಾಡುತ್ತೆ, ಮಸಲ್ಸನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ಈ ಸಾಲ್ಟ್ ತುಂಬಾ ಒಳ್ಳೆಯದು ನೋಡಿ. ಈ ರೀತಿ ಇರುತ್ತೆ. ಹಲವಾರು ರೀತಿಯ ಆಯುರ್ವೇದಿಕ್ ಥೆರಪಿಯಲ್ಲಿ ಇದನ್ನು ಬಳಸ್ತಾರೆ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ 4ರಿಂದ 5 ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ. ಬಿಸಿ ನೀರು, ನೀವು ತಡೆಯುವಷ್ಟು ಬಿಸಿ ನೀರನ್ನು ತೊಗೊಳ್ಬೇಕು. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಪ್ಸಮ್ ಸಾಲ್ಟನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವು ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರನ್ನು ತಗೊಳ್ಳಿ ನೋಡಿ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ಅಜ್ವಾನವನ್ನು ಹಾಕೊಳ್ಳೋಣ. ಅಜ್ವಾನ ಅಂತೂ ನಿಮ್ಗೆ ಗೊತ್ತೇ ಇದೆ, ಇದು ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯ ನೋವನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ನೋಡಿ. 2 ಸ್ಪೂನ್ ಆಗುವಷ್ಟು ಓಂಕಾಳು ಅಂತಲೂ ಕರೀತಾರೆ. ಇದು ಗ್ಯಾಸ್ ಆ್ಯಸಿಡಿಟಿ ಕೂಡ ನಾವು ಬಳಸ್ತೀವಿ. ಇದನ್ನು ನಾವು ನೀರಿನಲ್ಲೇ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೀವು ನೋಡ್ತಿದ್ದೀರಲ್ಲ, ಚೆನ್ನಾಗಿ ಕುದ್ದ ಮೇಲೆ ನಾವು ಆಲ್ರೆಡಿ ಎಪ್ಸಮ್ ಸಾಲ್ಟನ್ನು ಬಿಸಿನೀರಿಗೆ ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೆ ಈ ಅಜ್ವಾನದ ಕಷಾಯವನ್ನು ಇಮ್ಮಿಡಿಯೇಟಾಗಿ ಹಾಕಿ ನಮ್ಮ 2 ಪಾದಗಳನ್ನು ಈ ನೀರಿನಲ್ಲಿ ಇಡಬೇಕು. ಫ್ರೆಂಡ್ಸ್, ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ಸಯಾಟಿಕದಂಥ ಸಿಂಪಲ್ಲಾಗಿ ತುಂಬ ದಿನಗಳಿಂದ ನಿಮಗೆ ನೋವಿದ್ದರೆ ಮತ್ತು ಪಾದಗಳಲ್ಲಿ ಹಿಮ್ಮಡಿಯಲ್ಲಿ ನೋವಿದ್ದರೆ ಇಂತಹ ಮನೆಮದ್ದು ಬೇಗ ನಿಮಗೆ ಕೆಲಸ ಮಾಡುತ್ತೆ. ಇದರಿಂದ ಫಾಸ್ಟಾಗಿ ಬ್ಲಡ್ ವೆಸಲ್ಸಲ್ಲಿ ರಕ್ತ ಸಂಚಾರ ಚೆನ್ನಾಗಾಗತ್ತೆ. ಅದ್ರ ಜೊತೆಗೆ ಮಸಲ್ಸ್ ಪೇಯ್ನ್ ಇದ್ರೂ ಕಡಿಮೆ ಆಗುತ್ತೆ. ಈ ರೀತಿ ಮನೆಮದ್ದು ಮಾಡೋದ್ರಿಂದ ಕೆಲವೊಮ್ಮೆ ಮಂಡಿ ನೋವು, ಒಂಥರ ದೇಹದಲ್ಲಿ ಬಿಗಿತ ಉಂಟಾಗಿದ್ದರೆ, ಒಂಥರ ಕುತ್ತಿಗೆ ಹಿಡಿದಾಗೋದು, ಬೆನ್ನು ಹಿಡಿದಾಗೋದು, ಅಂತಹ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ ನಾವು ಎಳ್ಳೆಣ್ಣೆಯ ಮಸಾಜ್ ಕೊಡಬೇಕು. ಎಳ್ಳೆಣ್ಣೆಯನ್ನು ಬಿಸಿ ಮಾಡಿ ಎಲ್ಲಿ ನಿಮಗೆ ನೋವಿದೆ ಅಲ್ಲಿ ಮಸಾಜ್ ಮಾಡಿ, ನೋವಿದ್ರೆ ಅಲ್ಲಿ ಮಸಾಜ್ ಮಾಡಿ. ನೆಕ್ಸ್ಟ್ ಮೀನಖಂಡಗಳಲ್ಲಿ ನೋವಿದ್ರೆ, ಮಸಲ್ಸ್ ಪೇನ್ ಇದ್ದರೆ ಅಲ್ಲೆಲ್ಲ ಎಳ್ಳೆಣ್ಣೆಯಿಂದ ಬಿಸಿ ಬಿಸಿಯಾಗಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿ ನಿಮಗೆ ಯಾವುದೇ ನೋವಿದು ರಿಲ್ಯಾಕ್ಸ್ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಕೆಲವೊಮ್ಮೆ ನಿಮಗಿರುವಂಥ ಪ್ರಾಬ್ಲಮ್ಸಲ್ಲಿ ಡಾಕ್ಟರ್ ಆಪ್ರೇಷನ್ ಮಾಡಬೇಕು, ಕೆಲವೊಂದು ಕಂಡೀಷನ್ ಇರುತ್ತೆ, ಡಾಕ್ಟರ್ ಸಲಹೆಯನ್ನೇ ಪಾಲಿಸಬೇಕಾಗತ್ತೆ. ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ತುಂಬ ಜನ ನನಗೆ ಇಂತಹ ಮನೆಮದ್ದುಗಳನ್ನ ಹಾಕಿದಾಗ ಕಮೆಂಟ್ಸಲ್ಲಿ ಕೇಳ್ತೀರಾ, ಹಾಗಾಗಿ ನಿಮಗೆ ನಿರಾಸೆ ಆಗಬಾರ್ದಲ್ಲ. ಹಾಗಾಗಿ ನಾನು ಮೊದಲೇ ಹೇಳಿದ ಎಲ್ಲ ಸಮಸ್ಯೆಗಳಿಗೂ ಇವತ್ತಿನ ಮನೆಮದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಯಾವುದೇ ಖರ್ಚಿಲ್ಲದೆ ಆರಾಮಾಗಿ ಮನೇಲಿರುವ ಪದಾರ್ಥಗಳನ್ನು ಬಳಸ್ಕೊಂಡು, ಮನೆಮದ್ದು ಅಂದರೆ ಅದೇ ನಮಗೆ ಇಮಿಡಿಯೇಟಾಗಿ ನಮಗಿರುವಂಥ ನೋವನ್ನು ಕಡಿಮೆ ಮಾಡ್ಕೊಳ್ಳೋದು ಅಂತ. ಸಿಂಪಲ್ಲಾಗಿ ಹೋಗುವಂತಹ ಕಾಯಿಲೆಗಳನ್ನು ನಾವು ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋ ಬದಲು ಇಂತಹ ಸಿಂಪಲ್ ಆದಂಥ ಮನೆಮದ್ದುಗಳನ್ನು ಮಾಡಿಕೊಂಡು ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದ್ಯಾನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.